ಗದೆ ಖಡ್ಗ ಇಂಥವೆಲ್ಲ ಕೊಡ್ತಾರೆ. ಆ ಸಂಕೇತ ಏನಪ್ಪಾ ಅಂತಂದ್ರೆ ಎಲ್ಲಿ ಅನ್ಯಾಯ ಅಧರ್ಮ ಆಗ್ತದೋ ಅದ್ರ ಪ್ರಯೋಗ ಆಗ್ಲಿ ಅಂತ ಹೇಳಿ ಎಲ್ಲೋ ಸರ್ ಲಕ್ಷ್ಮಣ್ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಇಟ್ಕೊಂಡು ಹೋಗ್ಬೇಕು, ಧರ್ಮವನ್ನು ಇಟ್ಕೊಬೇಕು. ವೈರಿ ಬಂದಂತ ಸಂದರ್ಭದಲ್ಲಿ ನಾವು ಅಲ್ಲಿ ತಕ್ಕ ಉತ್ತರವನ್ನು ಕೊಡ್ಬೇಕಾಗುತ್ತೆ. ಕಾಗವಾಡ ವಿಧಾನಸಭಾ ಕ್ಷೇತ್ರದ ಕೆಲವೊಂದಿಷ್ಟು ಹಳ್ಳಿಗಳು ಸರ್, ಒಂದ್ 2-3 ಹಳ್ಳಿಗಳಿಗೆ ನೀರ್ ಬರ್ತಾ ಇಲ್ಲ ಸರ್. ಅಮ್ಮಾಜೇಶ್ವರಿ ಮತ್ತು ಬಸವೇಶ್ವರ ಏತ ನೀರಾವರಿಯಿಂದ ವಂಚಿತವಾಗಿರ್ತಕ್ಕಂಥ ಯೋಜನೆಗೆ ಕೂಡ ಕವರ್ ಆಗ್ತದೆ. ಅದ್ರ ಜೊತೆಗೆ ನಮ್ಮ ಅಮ್ಮಾಜೇಶ್ವರಿ ಹೊಟ್ಟಲಿಗೆ ಯೋಜನೆ ಕೂಡ ಬಾಳಿಗರಿಗೆ ಅವ್ರಿಗೆ ಒಂದು ಪ್ರಕರಣ ಬರ್ತದೆ. ಈ ಉಳಿದಿರ್ತಕ್ಕಂಥ ಚಮಕೇರಿ ಮತ್ತು ಈ ಭಾಗದಲ್ಲಿ ಕೂಡ ಅನುಕೂಲ. ಸರಿ, ರಾಜಕೀಯವಾಗಿ ಸರ್ಕಾರದಿಂದ ಅಲ್ಲವ, ಸರ್ಕಾರದಿಂದ ಆಗ್ಲಿ ಅಥವಾ ಒಂದು ಪಕ್ಷದಿಂದ ಆಗ್ತದೆ ಕಾನೂನು ವೈಯಕ್ತಿಕವಾಗಿರ್ತಕ್ಕಂಥ ವ್ಯಾಜ್ಯಗಳಿರೋದ್ರಿಂದ ಅವ್ರ ಮಧ್ಯದಲ್ಲಿ ಎಲ್ಲರಿಗೂ ಸೀಮಿತವಾಗಿರ್ತದೆ. ರಾಜಕಾರಣದಿಂದ ಮೊದಲು ಹಿಡಿದು ಅಲ್ಲಿ ಒಂಥರ ವಾತಾವರಣ ಇರೋದ್ರಿಂದ ಅದಾಗಿದೆ. ಸರ್ಕಾರಕ್ಕಾಗ್ಲಿ ಅಥವಾ ಪಕ್ಷಕ್ಕಾಗ್ಲಿ ಅದರ ಬಗ್ಗೆ ಬಳ್ಳಾರಿಯಲ್ಲಿ ಅದು ಸಂಬಂಧ ಇಲ್ಲ. ಮೊನ್ನೆ ಮಾಡೆಲ್ ಹೌಸ್ಗೆ ಬೆಂಕಿ ತನಿಖೆ ರಿಪೋರ್ಟ್ ಬಂದ್ಮೇಲೆ ನಾನು ಉತ್ತರ ಕೊಡ್ಬೇಕು. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಚರ್ಚೆಗೋಸ್ಕರನೇ ಈಗ ಅದು ಅಧಿವೇಶನ ಕರೆದಿದೆ. ಅಧಿವೇಶನ ಇದ್ದಂತ ಸಂದರ್ಭದಲ್ಲಿ ಹೊರಗೆ ಚರ್ಚೆ ಮಾಡೋಕ್ಕಿಂತ ಅಧಿವೇಶನದಲ್ಲೇ ಚರ್ಚೆ ಮಾಡಿ ಸರ್. ಈಗ ನಿನ್ನೆ ಒಂದು ಸರ್ ತಗೋತಾಲಿಗ ಅಂದ್ರೆ ನಿನ್ನೆ ಗದೆ ಖಡ್ಗ ಇಂಥವೆಲ್ಲ ಕೊಡ್ತಾರೆ. ಆ ಸಂಕೇತ ಏನಪ್ಪಾ ಅಂತಂದ್ರೆ ಎಲ್ಲಿ ಅನ್ಯಾಯ ಅಧರ್ಮ ಆಗ್ತದೋ ಅದ್ರ ಪ್ರಯೋಗ ಆಗ್ಲಿ ಅಂತ ಹೇಳಿ ಎಲ್ಲೋ ಸರ್ ಲಕ್ಷ್ಮಣ್ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಇಟ್ಕೊಂಡು ಹೋಗ್ಬೇಕು, ಧರ್ಮವನ್ನು ಇಟ್ಕೊಬೇಕು. ವೈರಿ ಬಂದಂತ ಸಂದರ್ಭದಲ್ಲಿ ನಾವು ಅಲ್ಲಿ ತಕ್ಕ ಉತ್ತರವನ್ನು ಕೊಡ್ಬೇಕಾಗುತ್ತೆ.